ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕರೀತಾರೆ. ಈ ಜ್ಯೇಷ್ಠ ಅಮಾವಾಸ್ಯೆ ಕಳೆದ ನಂತರ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ರಾಶಿ ಫಲ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ. ಇನ್ನು ಈ ವೃಶ್ಚಿಕ ರಾಶಿಯವರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ, ಅನಿರೀಕ್ಷಿತವಾಗಿ ಬರಬೇಕಾದಂತಹ ಹಳೆಯ ಬಾಕಿಗಳು ಕೈ ಸೇರ್ತದೆ. ಯಾರೂ ಗೊತ್ತಿಲ್ಲದ ರಹಸ್ಯವಾಗಿ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಹೂಡಿಕೆ ಈ ಸಮಯದಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಈ ಸಮಯದಲ್ಲಿ ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಣದ ಸಹಾಯ ಮಾಡಬೇಡಿ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾದರೆ, ಆಫೀಸಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತಹ ಶತ್ರುಗಳು ಅವರಾಗಿ ನಿಮಗೆ ಹೊಸ ದಾರಿಯನ್ನು ಹುಡುಕಿ ಕೊಡ್ತಾರೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಕ್ರಿಯೇಟಿವ್ ಐಡಿಯಾಗಳಿಗೆ ಒಂದು ಉತ್ತಮ ಮಾನ್ಯತೆ ಅನ್ನುವಂಥದ್ದು ಸಿಗ್ತದೆ. ಹಿರಿಯ ಅಧಿಕಾರಿಗಳ ಜೊತೆ ನಿಮಗೆ ಮೆಚ್ಚುಗೆ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ನೀವಿದ್ದರೆ ಒಳ್ಳೆಯ ಆಫರ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳು ಮಾಡುವಂಥದ್ದು, ಇನ್ವೆಸ್ಟ್ ಮಾಡುವಂಥದ್ದು ಇದು ಉತ್ತಮವಾದ ಸಮಯ. ಕಾಂಪಿಟೇಟರ್ಸ್ಗೆ ನೀವು ಯಾರು ಅನ್ನುವಂಥದ್ದು ನೀವು ಕೆಲಸಗಳ ವಿಚಾರದಲ್ಲಿ ತೋರಿಸ್ಕೊಡ್ತೀರಾ. ಚಿಕ್ಕ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ನಿಮ್ಮ ಚಾಣಾಕ್ಷತೆಯ ನಿರ್ಧಾರಗಳಿಂದ ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತೀರಾ. ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ಕುಟುಂಬದ ವಿಚಾರ ನೋಡೋದಾದರೆ, ಕುಟುಂಬದಲ್ಲಿರುವಂತಹ ಗೊಂದಲಗಳು ಸಮಸ್ಯೆಗಳನ್ನು ಬಗೆಹರಿಸಿ ಹಿರಿಯರಿಂದ ನಿಮಗೆ ಆಶೀರ್ವಾದ ಅನ್ನುವಂಥದ್ದು ಪಡ್ಕೊಳ್ತೀರಾ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀರಾ. ಈಗ ನಿಮ್ಮ ಪ್ರೀತಿ ಬೇರೆಯವರಿಗೆ ಅರ್ಥ ಆಗುವಂಥ ಕಾಲ ಇದು. ಈ ಸಮಯದಲ್ಲಿ ಕುಟುಂಬದ ಜೊತೆನೇ ಎಲ್ಲರ ಜೊತೆ ಕಾಲ ಕಳೆದುಕೊಳ್ಳುವಂತಹ ಸಮಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಈ ರಾಶಿಯವರು ನಿದ್ರೆ ಕಡೆ ಗಮನ ಕೊಡಿ. ಅತಿಯಾದ ಆಲೋಚನೆಗಳಿಂದ ತುಂಬ ಆಯಸ್ಸನ್ನು ಪಡಿಬೇಕಾಗತ್ತೆ. ಆಹಾರ ಸೇವನೆ ಮಾಡುವಾಗ ಸ್ವಲ್ಪ ಶಿಸ್ತು ಮತ್ತು ಕಂಟ್ರೋಲ್ ಇರಲಿ. ಹೊರಗೆ ಮಾಡಿರುವಂತಹ ಎಣ್ಣೆಯ ಪದಾರ್ಥ ಸೇವನೆಯನ್ನು ನಿಷೇಧ ಮಾಡಿ. ಇನ್ನು ಈ ವೃಶ್ಚಿಕ ರಾಶಿಯವರ ಪರಿಹಾರ ಮಾರ್ಗಗಳು ನೋಡಬೇಕಾದ್ರೆ, ಪ್ರತಿ ಮಂಗಳವಾರ ಹನುಮಂತ ದೇವನಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಿ. ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಸಾಸಿವೆಯ ಎಣ್ಣೆನ ದೀಪವನ್ನು ಹಚ್ಚಿ ಓಂ ಅಂಗಾರಕಾಯ ನಮಃ ಅಂತ ಹೇಳಿ 21 ಜಪ ಮಾಡಿ. ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 9 ಹಾಗೂ 21 ಹಾಗೂ ನಿಮ್ಮ ಅದೃಷ್ಟ ಬಣ್ಣ ಗಾಳ ಕೆಂಪು. ನಿಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ದರೆ ಓಂ ಅಂಗಾರಕಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಒಂದು ಬಾರಿ ಈ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.